ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಪಿತೃಪಕ್ಷದ ಬಗ್ಗೆ ಮಾತಾಡೋಣ. ಪಿತೃಪಕ್ಷಕ್ಕೆ ಸಿಂಪಲ್ ಆದಂಥ ರೆಮಿಡೀಸ್ಗಳನ್ನು ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಪಿತೃಪಕ್ಷ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಇವೆಂಟ್ ಅಂತಲೇ ಹೇಳ್ಬೋದು. ಇದು 17ನೇ ತಾರೀಕು ಶುರುವಾಗಿ 2ನೇ ತಾರೀಕಿಗೆ ಮುಗಿತಾ ಇದೆ. ಹಾಗೆ 2ನೇ ತಾರೀಕು ನಮಗೆ ಅಮಾವಾಸ್ಯೆ ಕೂಡ ಬರುತ್ತೆ, ಸರ್ವಪಿತೃ ಅಮಾವಾಸ್ಯೆ. ಅವತ್ತು ಅಷ್ಟೇ ದಿ ಮೋಸ್ಟ್ ಪವರ್ಫುಲ್ ಡೇ. ಆ್ಯಂಡ್ ಅವತ್ತೇನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕಂತ ಇವತ್ತೇ ಹೇಳ್ಬಿಡ್ತೀನಿ ನಾನು. ಆ್ಯಂಡ್ ಇನ್ನೂ ಒಂದು ಅಕ್ಟೋಬರ್ 3ನೇ ತಾರೀಕಿಂದ ನವರಾತ್ರಿ ಶುರು ಆಗ್ತಿದೆ. ಈ ಸಲ ಅಂತೂ ಕಂಟಿನ್ಯೂಯಸ್ ಹಬ್ಬಗಳು, ಒಂದು ಸ್ವಲ್ಪನೂ ಟೈಮೇ ಇಲ್ಲ. ಹಾಗಾಗಿ ನನಗೆ ಕೆಲವು ವೀಡಿಯೋಸ್ಗಳನ್ನು ಮಾಡೋಕ್ಕಾಗಲ್ಲ. ಬಟ್ ನನ್ನ ವಾಟ್ಸಪ್ ಚಾನಲಲ್ಲಿ ನಾನು ಸ್ವಲ್ಪ ರೆಗ್ಯುಲರ್ ಆಗಿದ್ದೀನಿ. ಇವಾಗ ಅಪ್ಡೇಟ್ಗಳನ್ನು ಮಾಡ್ತೀನಿ. ಏನಾದರೂ ರೆಮಿಡೀಸ್ ಇದ್ದರೆ ಅಲ್ಲಿ ಕೊಡ್ತಾ ಇದ್ದೀನಿ. ಯಾರಾದರೂ ವೀಡಿಯೋಸಲ್ಲಿ ಮಿಸ್ ಮಾಡಿಕೊಂಡ್ರೆ ನನ್ನ ವಾಟ್ಸಪ್ ಚಾನಲಿಗೆ ಕನೆಕ್ಟ್ ಆಗಿ ಅಲ್ಲಿ ನಿಮಗೆ ಎಲ್ಲ ಥರದ ಡೀಟೇಲ್ಸ್ ಸಿಗುತ್ತೆ, ರೆಮಿಡೀಸ್ ಕೂಡ ಸಿಗುತ್ತೆ. ಈ ಸತಿ ಗಣೇಶ ಚತುರ್ಥಿಗೆ ನಾನು ಅಲ್ಲೇ ತುಂಬ ಜನಕ್ಕೆ ರೆಮಿಡೀಸ್ನ ಕೊಟ್ಟಿದ್ದೀನಿ. ಐ ಹೋಪ್ ಅವರೆಲ್ಲ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅದರದ್ದು ಲಿಂಕು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಓಕೆ, ಸೊ ಈಗ ಪಿತೃಪಕ್ಷ ಅಂದರೆ ಎಲ್ಲರಿಗೂ ಗೊತ್ತು. ಪಿತೃಪಕ್ಷ ಅಂದರೆ ನಮ್ಮ ಆ್ಯನ್ಸಿಸ್ಟರ್ಸ್ಗೆ ನಾವು ಆಫರಿಂಗ್ಸನ್ನು ಮಾಡ್ತೀವಿ, ಅವ್ರಿಗೆ ನಾವು ಅವ್ರಿಗೆ ಇಷ್ಟ ಆಗಿರೋ ತಿಂಡಿಗಳನ್ನು ಮಾಡ್ತೀವಿ, ದಾನಗಳನ್ನು ಮಾಡ್ತೀವಿ, ಇದೆಲ್ಲ ಗೊತ್ತು. ಬಟ್ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಪಿತೃಪಕ್ಷ ಅಂದರೆ ಸೈಂಟಿಫಿಕಲಿ ಮಾತಾಡಬೇಕಂದ್ರೆ DNA. ನಮ್ಮ DNA ಹೇಗಿರುತ್ತೆ ಹೇಳಿ? ನಮ್ಮ ತಂದೆಗೇನು ಜೆನೆಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಅವ್ರದ್ದು ಏನು ಕರ್ಮಾಸ್ ಇರುತ್ತೆ, ಅದು ನಮಗೂ ಬಂದಿರುತ್ತೆ. ಹಾಗೆ ನಮ್ಮ ಪಾಸ್ಟ್ ಲೈಫ್ ಕರ್ಮಗಳೂ ನಮಗೆ ಬಂದಿರುತ್ತೆ. ನಮ್ಮ ಫ್ಯಾಮಿಲಿ ಟ್ರಾಮಾಸ್ ನಮಗೆ ಬಂದಿರುತ್ತೆ. ನಮ್ಮ ಫ್ಯಾಮಿಲಿಗಳಲ್ಲಿ ತೊಂದರೆ ಆಗ್ತಿದ್ರೆ ಅದು ನಮಗೆ ಬಂದಿರುತ್ತೆ. ಬರೀ ಈ ಥರ ನೆಗೆಟಿವ್ ಅಷ್ಟೇ ಅಲ್ಲ, ಈವನ್ ಪಾಸಿಟಿವ್ ಥಿಂಗ್ಸ್ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾರಾದರೂ ಒಂದು ಬಟ್ಟೆ ಅಂಗಡಿನ ನಡೆಸ್ತಾ ಇದ್ರು ಅಂದ್ಕೊಳ್ಳಿ, ಅದು ಒಂಥರ ಪಿತ್ರಾರ್ಜಿತ ಆಸ್ತಿ ಥರ, ಅದನ್ನು ನಾವು ನಡೆಸ್ತಾ ಬರ್ತಿರ್ತೀವಿ. ಸೊ ಈ ಥರ ಫ್ಯಾಮಿಲಿ ಬಿಸ್ನೆಸ್ ಇರುತ್ತೆ. ಇದೊಂಥರ ಚೈನ್ ಅಂತ ಹೇಳಬಹುದು. ಓಕೆನಾ? ಒಂದು ದೊಡ್ಡ ಕಾರ್ಮಿಕ್ ಬಾಂಡ್ ಇರುತ್ತೆ ಇಲ್ಲಿ. ಈ 14 ದಿನಗಳು ಅಂದರೆ 17ನೇ ತಾರೀಕು ಅಕ್ಟೋಬರಿಂದ 2ನೇ ತಾರೀಕು ಅಕ್ಟೋಬರ್ಗೆ ನಮ್ಮ ಆ್ಯನ್ಸಿಸ್ಟರ್ಸ್ ಅಂದರೆ ನಮ್ಮ ಪೂರ್ವಜರು ಏನಿರ್ತಾರೆ, ನಮ್ಮ ಜೊತೆ ಭೂಮಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆನಾ? ನಮ್ಮ ಜೊತೆ ಮಾತುಕತೆ ಇರುತ್ತೆ ಅವ್ರ ಜೊತೆ. ಹಾಗಂತ ಭಯ ಪಟ್ಕೊಳೋದೇನು ಇರೋದಿಲ್ಲ. ಓಕೆ, ಜನರಲಿ ಅವರು ಲಿಟ್ರಲಿ ಕೇಳಿಸ್ಕೋತಾ ಇರ್ತಾರೆ ನಾವೇನು ಮಾತಾಡ್ತಾ ಇರ್ತೀವಿ ಅಂತ. ಆ್ಯಂಡ್ ಕಾಗೆಗಳ ರೂಪದಲ್ಲಿ ಅವರು ಬಂದುಬಿಟ್ಟು ನಾವು ಇಟ್ಟಂಥ ಆಫರಿಂಗ್ಸನ್ನು ತಿಂದು ಹೋಗ್ತಾರೆ ಅಂತ ಕೂಡ ಹೇಳ್ತಾರೆ. ನಂಬಿಕೆ ಇದೆ, ಅದನ್ನು ನಾವು ನಂಬೋಣ. ನಮ್ಮ ಪೂರ್ವಜರು ಯಾವುದನ್ನು ಸುಮ್ಮನೆ ಅಂತೂ ಮಾಡಿಲ್ಲ. ಸೊ ಎಲ್ಲದಕ್ಕೂ ಅದರದ್ದೇ ಆದಂತಹ ಒಂದು ಅರ್ಥ ಇದೆ, ಅದನ್ನು ನಾವು ಗೌರವಿಸೋಣ. ಓಕೆನಾ? ಸೊ ಈ ಟೈಮಲ್ಲಿ ಇದು ಒಂದು ಬೆಸ್ಟ್ ಟೈಮ್. ಓಕೆನಾ? ನಿಮಗೆ ಕರ್ಮ ಏನಿದೆ ನಿಮ್ಮ ಲೈಫಲ್ಲಿ, ಒಂದು ಬ್ಯಾಡ್ ಕರ್ಮ ಅಥವಾ ನಿಮ್ಮ ಫ್ಯಾಮಿಲಿಗಳಿಂದ ಬಂದಿರುವಂತಹ ಕರ್ಮ, ಅದೆಲ್ಲದನ್ನು ಕಂಪ್ಲೀಟ್ ಕಳ್ಕೊಳೋದಕ್ಕೆ ಇದು ಒಂದು ಬೆಸ್ಟ್ ಟೈಮ್. ಓಕೆ, ಈ 14 ದಿನ ನೀವು ಸಿಂಪಲ್ಲಾಗಿ ನಾನು ಕೊಡೋ ರೆಮಿಡೀಸ್ಗಳನ್ನ ಮಾಡಿಕೊಂಡ್ರೆ ಬೆಸ್ಟ್ ಟೈಮ್. ನೀವು ಪೀರಿಯಡ್ಸಲ್ಲಿದ್ದರೆ ಸ್ವಲ್ಪ ಮಾಡಬೇಡಿ. ವಿಡಿಯೋನ ನೀಟಾಗಿ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ದು ಪೀರಿಯಡ್ಸಲ್ಲಿದ್ದರೆ ಮಾಡಬಾರ್ದು, ಯಾವ್ದು ಮಾಡಬೇಕು ಅನ್ನೋದನ್ನು. ಆ್ಯಂಡ್ ಅವರಿಗೆ ಒಂಥರ ಮೋಕ್ಷನ ಕೊಟ್ಬಿಟ್ಟು, ಅಂದರೆ ಅವರ ಆತ್ಮಕ್ಕೆ ಶಾಂತಿನ ಹೇಳಿಬಿಟ್ಟು ಅವ್ರ ಕಡೆಯಿಂದ ನಾವು ಬ್ಲೆಸ್ಸಿಂಗ್ಸನ್ನು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಎಲ್ಡರ್ಸ್ ಅಥವಾ ಆ್ಯನ್ಸಿಸ್ಟರ್ಸ್ ಅಥವಾ ಪಿತ್ರಾರ್ಜಿತರು, ಪಿತೃಗಳು ಅಂದ ತಕ್ಷಣ ನಮಗೆ ಗ್ರಹಗಳಲ್ಲಿ ಬರೋದು ಸೂರ್ಯ ಗ್ರಹ. ಓಕೆನಾ? ಸೂರ್ಯನ ನಾವು ಎಲ್ಡರ್ಲಿ ಮ್ಯಾನ್ ಥರ ನೋಡ್ತೀವಿ. ಓಕೆ, ಆ್ಯಂಡ್ ಈ ಒಂದು ಟೈಮ್ ಇದೆಯಲ್ಲ, ಸ್ಪೆಷಲಿ ಒಂದು ಪಾಸ್ಟ್ 3 ಜನ್ರೇಷನ್ ಏನಿರುತ್ತಲ್ಲ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತೀವಿ ಜಾಸ್ತಿ. ಈ 3 ಜನ್ರೇಷನ್, ನಮಗಿನ 3 ಜನ್ರೇಷನ್ ಏನು ಹೋಗಿದೆ ಅಲ್ಲ ಈಗ ಮೇಲೆ, ಅವ್ರ ಜೊತೆ ಜಾಸ್ತಿ ನಮ್ಮ ಕಮ್ಯುನಿಕೇಷನ್ ಇರುತ್ತೆ. ಸಮ್ಟೈಮ್ಸ್ ನಮಗೆ ಗೊತ್ತಿಲ್ಲದೇನೋ ತಪ್ಪಾಗಿರುತ್ತೆ, ನಮ್ಮ ತಂದೆ ತಾಯಿಗೇನೋ ಮಾತಾಡಿರ್ತೀವಿ. ಈಗ ನೀವು ಅಂತಲ್ಲ, ನಾನು ಸಮ್ಟೈಮ್ಸ್ ಏನೋ ಅವ್ರಿಗೆ ಹರ್ಟ್ ಆಗೋ ಥರ ಮಾತಾಡಿರ್ತೀನಿ. ನಾವು ಮನುಷ್ಯರು, ನಾವು ತಪ್ಪು ಮಾಡೋದು ಸಹಜ. ಅದು ನಮಗೆ ಗೊತ್ತು ಮಾಡಿರ್ಬೋದು, ಗೊತ್ತಿಲ್ಲದೇ ಮಾಡಿರ್ಬೋದು. ದಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ಇದು ನಿಮಗೆ ಒಂದು ಕ್ಷಮೆ ಕೇಳುವಂತಹ ಸಮಯ. ಏನು ಮಾಡಬೇಕು ಅನ್ನೋದಾದರೆ, ಎವ್ರಿ ಡೇ, ಪ್ರತಿದಿನ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನು ಪೀರಿಯಡ್ಸಲ್ಲಿ ಮಾಡೋ ಹಾಗಿಲ್ಲ, ಯಾರು ಬೇರೆಯವ್ರು ಮನೇಲಿರೋರು ಬೇರೆಯವ್ರು ಮಾಡ್ಬೋದು. ಪ್ರತಿದಿನ ಒಂದು ಈ ಥರ ಕಾಪರ್ ಚೊಂಬನ್ನು ತೊಗೊಂಡ್ಬಿಟ್ಟು, ಈ ಥರದ್ದು ಇದ್ದರೆ ಓಕೆ, ಇಲ್ದಿದ್ದರೆ ನಿಮ್ಮ 2 ಕೈಗಳನ್ನು ಬಳಸಬಹುದು. ಅರ್ಘ್ಯ ಕೊಡೋದು ಅಂತಾರೆ ಸೂರ್ಯನಿಗೆ. ನೀವು ಕೆಲವು ಸತಿ ನೋಡಿರಬಹುದು, ಕೆಲವು ಮೂವೀಸಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸೀರಿಯಲಲ್ಲಿ ಇದಕ್ಕೆ ನೀರು ತುಂಬಿ ಈ ಥರ ನೀರನ್ನು ಸೂರ್ಯದೇವನಿಗೆ ಕೊಡ್ತಾ ಇರ್ತಾರೆ.
ಹಾಗೆ ನಿಮ್ಮ ಹತ್ರ ಈ ಥರದ್ದು ಒಂದು ಕಾಪರ್ ಕಪ್ ಆದರೂ ಇರಲಿ ಅಥವಾ ಪ್ಲೇಟ್ ಆದರೂ ಇರಲಿ ಅಥವಾ ಈ ಥರದ ಚೊಂಬೆ ಇರಲಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎರಡೂ ಕೈಗಳನ್ನು ನೀವು ಬಳಸಬಹುದು. ಎರಡೂ ಕೈ ಬಳಸೋರು ಕೇವಲ ನೀರನ್ನು ತಗೊಳ್ಳಿ. ಈ ಥರದ ವೆಸಲನ್ನು ಬಳಸೋರು ಇದರಲ್ಲಿ ಒಂದು ಅರ್ಧ ಅಷ್ಟು ನೀರು ತುಂಬಿಕೊಂಡು 2 ಚಮಚ ಕಪ್ಪು ಎಳ್ಳನ್ನು ಹಾಕ್ಕೊಳ್ಳಿ. ಓಕೆನಾ? 2 ಚಮಚ ಕಪ್ಪು ಎಳ್ಳನ್ನು ಹಾಕಿ ಇದನ್ನು ಸೂರ್ಯನಿಗೆ ಕೊಡ್ತಾ ಬನ್ನಿ. ಈ ಥರ ತುಂಬಿಕೊಂಡು ನೀರು ತುಂಬಿಕೊಂಡು ಸೂರ್ಯನ ನೋಡಿಕೊಂಡು ಈ ರೀತಿ ನೀರನ್ನು ಹಾಕ್ತಾ ಬರಬೇಕು. ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ 8 ಗಂಟೆ ಒಳಗಡೆ ಮಾಡಿ. ಈ 14 ದಿನ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಎಷ್ಟು ಪಾಸಿಟಿವ್ ಚೇಂಜಸ್ ಆಗುತ್ತೆ ಅಂತ ನೋಟ್ ಮಾಡಿ ಇಟ್ಕೊಳ್ಳಿಬೇಕಿದ್ರೆ. ಓಕೆ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರುವಂತಹದ್ದಿದು. ಓಕೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು 1 ಟಿಪ್. ಇದನ್ನು ಮಾಡಾದಮೇಲೆ ನೀವು ದೇವ್ರ ಮನೆಗೆ ಬಂದು ಗಾಯತ್ರಿ ಮಂತ್ರನ ಹೇಳ್ಕೊಳ್ಳಿ. ಓಕೆ, ಗಾಯತ್ರಿ ಮಂತ್ರನ ಒಂದ್ಸಲಿ ಓದಿದ್ರೆ ಸಾಕು, ಅಥವಾ ಮೊಬೈಲಲ್ಲಿ ಹಾಕ್ಕೊಂಡು ಕೇಳಿದ್ರೂ ನಡೆಯುತ್ತೆ. ಇದನ್ನು ಕಂಟಿನ್ಯೂಸ್ ಮಾಡಬೇಕು. ಇದನ್ನು ಹುಡುಗರು ಯಾರು ಬೇಕಿದ್ದರೂ ಮಾಡ್ಬೋದು. ಕಂಟಿನ್ಯೂಸ್ 2ನೇ ತಾರೀಕು ತನಕ ಇದನ್ನು ಮಾಡಿ. ಇಲ್ಲ ಕಪ್ಪೆಳಿಲ್ಲ ಅಂತ ಹೇಳಿದ್ರೆ ತೊಗೊಂಡು ಬಂದು ಮಾಡಿ. ಓಕೆ, ಸೊ ಇದು ಒಂದು ವಿಷಯ. ಆ್ಯಂಡ್ ಪೀರಿಯಡ್ಸಲ್ಲಿದ್ದವ್ರು ಏನು ಮಾಡಬೇಕು, ನಾವು ಇದನ್ನು ಮಾಡ್ಕೋಬೇಕಲ್ಲ ಅನ್ನೋವಂಥವ್ರು ಹೋಪೋನೋಪೋನೋ ಪ್ರೇಯರ್ ಬರುತ್ತಲ್ವ, ಗೊತ್ತಲ್ವಾ? ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಇದನ್ನು ಸೂರ್ಯನ ನೋಡ್ಕೋತಾ 108 ಸಲ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಕೊಳ್ಳಿ. ಅಂದರೆ ಉಸಿರನ್ನು ತೊಗೊಂಡು ಉಸಿರನ್ನು ಬಿಟ್ಟು 3 ಸಲ ಉಸಿರನ್ನು ದೀರ್ಘ ಉಸಿರು ತೊಗೋಬೇಕು, ದೀರ್ಘವಾಗಿ ಬಿಡಬೇಕು. 3 ಸಲ ಮಾಡಿ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಓಕೆ, ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ಗಳಿಗೆ ಹೇಳಿ, ಗೊತ್ತೋ ಗೊತ್ತಿಲ್ಲದೇನೋ ನನ್ನಿಂದ ಅಥವಾ ನನ್ನ ತಂದೆ, ಅವರ ತಂದೆ, ಯಾರು ಒಂದು ಜನ್ರೇಷನ್ ಟ್ರಾಮಾ ಇದೆ, ದಯವಿಟ್ಟು ಅದನ್ನು ತೆಗೆದು ಹಾಕಿ ನೀವು ಮೋಕ್ಷನ ತಗೊಂಡು ನಮಗೆ ಬ್ಲೆಸ್ಸಿಂಗ್ಸನ್ನು ಕೊಡಿ, ನನ್ನ ಜೀವನದಲ್ಲಿ ಏಳಿಗೆನ ಕಾಣೋ ಥರ ಮಾಡಿ ಅಂತ ಪ್ರೇಯರ್ ಮಾಡಿಕೊಂಡು ನೀವು ಹೋಪೋನೋಪೋನೋ ಪ್ರೇಯರ್ ಹೇಳ್ಬೋದು. ಪೀರಿಯಡ್ಸಲ್ಲಿ ಇದ್ದು ಇದನ್ನು ಅರ್ಘ್ಯನ ಕೊಡೋಕ್ಕಾಗದೇ ಇರೋರು. ಸರಿ, ಅರ್ಘ್ಯನೂ ಕೊಡ್ತೀನಿ, ಏನು ಓಪೋನೋಪೋನೋ ಪ್ರೇಯರನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಎಸ್ ಮಾಡಬಹುದು, ಅದನ್ನು ಕೂಡ ಮಾಡಬಹುದು. ಆಮೇಲೆ ಒಂದು ಮಂತ್ರನ ಕೊಡ್ತೀನಿ. ಇದು ಮಾತ್ರ ಸೂಪರ್ ಡೂಪರ್ ಮಂತ್ರ. 11 ಸಲ ಹೇಳಬೇಕು. ಈ 14 ದಿನವೂ 11 ಸಲ ಹೇಳಬೇಕು. ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ. ಇದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಸೊ ದಟ್ ನೀವು ನೀಟಾಗಿ ಹೇಳ್ಕೋಬಹುದು. ಆಮೇಲೆ ನಮಗೆ ಬರೋದು ಎವ್ರಿ ಡೇ, ಪ್ರತಿದಿನ ಒಂದು ಬಾಳೆ ಎಲೆನ ತಗೊಳ್ಳಿ. ಬಾಳೆ ಎಲೆ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಥರ ಎಲೆ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ಕೋಬಹುದು. ಅಥವಾ ನೀವು ಒಂದು ಸ್ವಲ್ಪ ದೊಡ್ಡ ಎಲೆ, ಯಾವುದಾದ್ರೂ ಎಲೆ ತೊಗೊಳ್ಳಿ, ಬಟ್ ಬೆಟರ್ ಬಾಳೆ ಎಲೆ ತೊಗೊಳ್ಳೋದು ಒಳ್ಳೆಯದು. ಅನ್ನ ಮಾಡ್ಕೊಳ್ಳಿ ಸಪ್ರೇಟ್, ಅವ್ರಿಗೆ ಅಂತಲೇ ಒಂದು ಸಪ್ರೇಟ್ ಅನ್ನ ಮಾಡಬೇಕು. ಅದಕ್ಕೆ ಸ್ವಲ್ಪ ತುಪ್ಪ, ಕಪ್ಪು ಎಳ್ಳು, ಹಾಗೆ ಬಾರ್ಲೆ ಪೌಡರ್ ಆಪ್ಷನ್ನು, ನಿಮಗೆ ಸಿಕ್ಕರೆ ಮಾಡಿ. ಬಾರ್ಲೆ ಪೌಡರ್ ಸಿಗಲಿಲ್ಲ ಅಂದರೆ ಅನ್ನ, ತುಪ್ಪ, ಕರಿ ಎಳ್ಳು. ಇದನ್ನು ಮೋಸ್ಟ್ಲಿ ಎಲ್ಲರೂ ಮಾಡ್ತೀರಾ ಅಂತ ಅನ್ಕೋತೀನಿ. ಬಟ್ ಗೊತ್ತಿಲ್ಲದೆ ಇರೋರು 3 ಉಂಡೆಗಳನ್ನು ಮಾಡಿ ಅದನ್ನು ಆ ಬಾಳೆ ಎಲೆ ಮೇಲೆ ಜೋಡಿಸಿ, ಬಾಳೆ ಎಲೆ ಇಲ್ಲ ಯಾವುದೂ ಎಲೆ ಸಿಗಲಿಲ್ಲ ಅಂದರೆ ಆಪ್ಷನ್ ಇಸ್ ಪ್ಲೇಟ್. ನಿಮ್ಮ ಪ್ಲೇಟನ್ನು ನೀವು ತೊಗೋಬೋದು. ತೊಗೊಂಡು ನಿಮ್ಮ ಟೆರೆಸ್ ಮೇಲೆ ಇಲ್ಲ ಎಲ್ಲಾದರೂ ಹೊರಗಡೆ ಕಾಗೆಗಳು ತಿನ್ನೋ ಥರ ಇಡಿ. ಇನ್ ಕೇಸ್ ಕಾಗೆ ತಿಂದಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೊಬೇಡಿ. ಅದನ್ನು ಯಾವುದಾದ್ರೂ ಗಿಡದ ಹತ್ರ ಹಾಕಿ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಈಗಿನ ಕಾಲದಲ್ಲಿ ಕಾಗೆಗಳು ಬರೋದೇ ಕಡಿಮೆ. ಇದು ಒಂದು ಮಾಡ್ಬೋದು. ಮತ್ತು ನೆಕ್ಸ್ಟು ಊಟನ ಡೊನೇಟ್ ಮಾಡಿ ನಿಮ್ಮನೆ ಕೆಲಸದವ್ರಿಗಾದರೂ ಕೊಡಿ, ಇಲ್ಲ ಎಲ್ಲಾದರೂ ಹೊರಗಡೆ ಬಡವರಿಗೆ ಯಾರಾದರೂ ಇದ್ದರೆ ಅವರಿಗೂ ಕೊಡ್ಬೋದು. ನೀರು ಮತ್ತು ಬೆಲ್ಲನ ಸೇರಿಸಿ ಸ್ವಲ್ಪ ಒಂದು ಇದೆ ಸೇಮ್ ಈ ಒಂದು ಮೆಷರ್ಮೆಂಟಲ್ಲಿ ನೀರು ತೊಗೋಬೋದು. ಇಲ್ಲ ಇನ್ನು ದೊಡ್ಡ ಬಾಟ್ಲು 1 ಲೀಟ್ರ್ ಬಾಟ್ಲಲ್ಲಿ ನೀರು ತೊಗೊಂಡು 1 ಸ್ಪೂನಷ್ಟು ಬೆಲ್ಲನ ಅದಕ್ಕೆ ಹಾಕಿ ಅದನ್ನು ಹೋಗಿ ಅರಳಿ ಮರಕ್ಕೆ ಹಾಕೋದ್ರಿಂದ ಮೋಸ್ಟ್ ಪವರ್ಫುಲ್ ಗುಡ್ ಕರ್ಮ ಬ್ಲೆಸ್ಸಿಂಗ್ಸನ್ನು ನೀವು ಪಡ್ಕೋತೀರ. ಈ ಒಂದು ಅನ್ನ ತುಪ್ಪದ್ದು ನಾನು ಹೇಳಿದ್ನಲ್ವ 3 ಬಾಲ್ಗಳನ್ನು ಮಾಡಿ ಇಡೋದಕ್ಕೆ, ಅದನ್ನು ನೀವು ಎಲ್ಲದೂ ಆಲ್ಮೋಸ್ಟ್ ಬೆಳಗ್ಗೆ 10 ಗಂಟೆ ಒಳಗೆ ಮುಗಿಸ್ಕೊಂಡ್ಬಿಡಿ. ಅದೇ ಬೆಸ್ಟ್ ಟೈಮಿಂಗು. ಓಕೆನಾ? ಆಮೇಲೆ ನೀರು ಮತ್ತು ಬೆಲ್ಲ ಹಾಕೋದು ಒಂದು 12 ಗಂಟೆ ಒಳಗೆ ಮುಗಿಸ್ಕೊಳ್ಳಿ. ಓಕೆ, ಎವ್ರಿ 14 ಡೇಸ್ ಹಾಕೋಕ್ಕೆ ಟ್ರೈ ಮಾಡಿ. ಆಮೇಲೆ ಈ ಒಂದು ಮಂತ್ರನ 14 ದಿನ ಹೇಳ್ಕೊತೀರಾ, 11 ಸಲ ಹೇಳ್ಕೊತೀರಾ.
ಅದಾದಮೇಲೆ ದಿನ ಹನುಮಾನ್ ಚಾಲೀಸ ಓದಿ. ಪವರ್ ಕೊಡುತ್ತೆ, ಅದು ನಿಮಗೆ ಪವರ್ ಕೊಡುತ್ತೆ. ನಿಮ್ಮೆಲ್ಲ ಒಂಥರ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡುತ್ತೆ. ಅಕ್ಟೋಬರ್ 2ನೇ ತಾರೀಕು ಸರ್ವಪಿತೃ ಅಮಾವಾಸ್ಯೆ ದಿನ ಏನು ಮಾಡಬೇಕು, ಓಂ ಗಣೇಶಾಯ ನಮಃ ಅಂತ ದೇವ್ರ ಮನೆಯಲ್ಲಿ ಕೂತು ಒಂದು ಬಾರಿ ಹೇಳಿ. ನೆಕ್ಸ್ಟ್ ಒಂದು ಪ್ರೇಯರನ್ನು ಹೇಳಿ. ಏನಂತ ಹೇಳಿದರೆ, ಶಿವನಿಗೆ ಮತ್ತು ನಾರಾಯಣನಿಗೆ, ಶಿವ ಮತ್ತು ನಾರಾಯಣನಿಗೆ ನೀವು ಒಂದು ಪ್ರೇಯರನ್ನು ಹೇಳಿ, ಭಗವಂತ ದಯವಿಟ್ಟು ನನ್ನ ಕಡೆಯಿಂದ ಅಥವಾ ನನ್ನ ಕುಟುಂಬದ ಕಡೆಯಿಂದ ಅಥವಾ ನಮ್ಮ ಯಾವುದೇ ಆ್ಯನ್ಸಿಸ್ಟರ್ಸ್ ಯಾರೇ ಪಿತೃಗಳಾಗಿರಬಹುದು ಅವ್ರ ಕಡೆಯಿಂದ ಗೊತ್ತೋ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳನ್ನು ಕ್ಷಮಿಸಿ ನಮಗೆ ಬ್ಲೆಸ್ಸಿಂಗ್ಸನ್ನು ಕೊಡಿ ಅಂತ ಹೇಳಿ ಪ್ರೇಯರ್ನ ಮಾಡಿಕೊಂಡು ನೆಕ್ಸ್ಟು ಓಂ ನಮಃ ಶಿವಾಯ ಅಂತ 11 ಇಲ್ಲ 21 ಇಲ್ಲ 48 ಅಥವಾ 108 ಬಾರಿ ಪಠನೆ ಮಾಡಬೇಕು. ಅದಾದಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಇದನ್ನು ಅಷ್ಟೇ 11, 21, 108 ಸಲ ಪಠನೆ ಮಾಡ್ಬೋದು. ಇದಿಷ್ಟು ಸಿಂಪಲ್ ರೆಮಿಡೀಸು. ನೀವು ಸ್ಪೆಷಲಿ ಈ ಒಂದು ರೆಮಿಡಿ ಮಾಡೋದ್ರಿಂದ ನಿಮಗೆ ಒಂಥರ ಡೆಸ್ಟಿನಿನೇ ಬದಲಾಗೋ ಥರ ಇರುತ್ತೆ. ಟ್ರೈ ಮಾಡಿ. ಪೀರಿಯಡ್ಸಲ್ಲಿರೋರು ಬೇರೆ ಯಾವುದನ್ನು ಮಾಡೋಕ್ಕೆ ಬರಲ್ಲ, ಹೋಪೋನೋಪೋನೋ ಪ್ರೇಯರ್ ಒಂದನ್ನೇ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಹೋಪೋನೋಪೋನೋ ಪ್ರೇಯರ್ನ ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೋಬೋದು. ಹಾಗೆ ನಾನು 9 ಡೇಸ್ ಕಾರ್ಮಿಕ್ ಹೀಲಿಂಗ್ ಕ್ಲಾಸಸ್ನ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಇಂಡಿವಿಜುವಲಾಗಿ ಕೊಡ್ತಾ ಇದ್ದೆ, ಈಗ ಮತ್ತೆ ಗ್ರೂಪ್ ಮಾಡ್ತೀನಿ. ಬಿಕಾಸ್ ಇದು ಒಂದು ಬೆಸ್ಟ್ ಟೈಮ್ ನಿಮಗೆ ಕರ್ಮನ ಹೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಟೈಮ್. ಇಂಟ್ರೆಸ್ಟೆಡ್ ಇದ್ದವರು ನನಗೆ ವಾಟ್ಸಪ್ ಮಾಡಿ ಗ್ರೂಪಿಗೆ ಜಾಯಿನ್ ಮಾಡ್ತೀನಿ. ಆ್ಯಂಡ್ ಅಕ್ಟೋಬರ್ 2ನೇ ತಾರೀಕು ಅಮಾವಾಸ್ಯೆ ದಿನ ಮ್ಯಾನಿಫೆಸ್ಟೇಷನ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಕ್ರಿಸ್ಟಲ್ಸ್ಗಳನ್ನು ನೀವು ಚಾರ್ಜ್ ಮಾಡ್ಕೋಬಹುದು. ಆ್ಯಂಡ್ ಬೆಸ್ಟ್ ಥಿಂಗ್ ಅವತ್ತು ನಿಮ್ಮ ಆಸೆಗಳನ್ನು ಬರೆಯೋದಕ್ಕಿಂತ ಬ್ಲೆಸ್ಸಿಂಗ್ಸನ್ನು ಬರೀರಿ, ಗ್ರ್ಯಾಟಿಟ್ಯೂಡನ್ನು ಬರೀರಿ. ಓಕೆನಾ? ನಿಮ್ಮ ಹತ್ರ ಏನೇನಿದೆ, ನಿಮ್ಮ ಪಿತೃಗಳಿಂದ ನಿಮಗೆ ಸಿಕ್ಕಿರೋದು ಏನೇನಿದೆ, ಲೈಕ್ ಒಂದು ಆಸ್ತಿ ಇರ್ಬೋದು ಅಥವಾ ನಿಮ್ಮ ದೇಹ, ಅದು ನಿಮಗೆ ಪಿತೃಗಳು ನಮಗೆ ಜನ್ರೇಷನಿಂದ ತಾನೇ ಬಂದಿರೋದು. ಸೊ ಅದು ಆ್ಯಂಡ್ ಸಣ್ಣ ಪುಟ್ಟ ನಿಮಗೇನು ನಿಮ್ಮ ವೈಯಕ್ತಿಕ ಏನಿದೆ ಒಂದು 10-11 ಆದರೂ ನೀವು ಲಿಸ್ಟ್ ಮಾಡಿ ಒಂದು ಗ್ರ್ಯಾಟಿಟ್ಯೂಡ್ನ ಬರೀರಿ, ಒಂದು ಗ್ರ್ಯಾಟಿಟ್ಯೂಡ್ ಲೆಟರ್ ಬರೀರಿ. ಥ್ಯಾಂಕ್ ಯು ಸೋ ಮಚ್ ಈ ಥರದ್ದು ಒಂದು ಅನುಕೂಲ ಮಾಡಿಕೊಟ್ಟಿರೋದಕ್ಕೆ, ನಮ್ಮ ಮನೆ ಇರೋದಕ್ಕೆ ಥ್ಯಾಂಕ್ ಯು. ಈ ರೀತಿ ನಿಮ್ಮ ಲೈಫಲ್ಲಿ ಏನಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ತೀರಾ ಆ ಥರ ಒಂದು 11 ಪಾಯಿಂಟನ್ನು ಬರೀರಿ. ಆಮೇಲೆ ನಿಮಗೆ ಬೇಕು ಅಂದರೆ ಆ ಬುಕ್ಕನ್ನು ಹಿಡ್ಕೊಳ್ಳಿ, ಇಲ್ಲ ಅಂತಂದರೆ ಬರ್ನ್ ಮಾಡಿ ಯೂನಿವರ್ಸಿಗೆ ಆ್ಯಶಸ್ನ ಬ್ಲೋ ಮಾಡಿಬಿಡಿ. ಅದಾದಮೇಲೆ ನೀವು ಏನನ್ನು ಲೆಟ್ ಗೋ ಮಾಡೋದಕ್ಕೆ ಇಷ್ಟಪಡ್ತೀರಾ, ಓಕೆ, ಅದನ್ನು ಬರೀರಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗಿಷ್ಟು ದಿನ ಮ್ಯಾನಿಫೆಸ್ಟೇಷನ್ ನನ್ನ ಚಾನಲ್ ಸ್ಟಾರ್ಟ್ ಆಗೋಂತೂ 2 ವರ್ಷ ಆಗ್ತಾ ಬಂತು. ಸೊ ಈ ಒಂದು ವರ್ಷದಲ್ಲಿ ನಾನು ನಿಮಗೆ ಎಷ್ಟೊಂದು ಪೋರ್ಟಲ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಪೋರ್ಟಲ್ಸ್ಗಳನ್ನು ಮಾಡಿದ್ದೀರಾ, ಅದರಲ್ಲಿ ಕೆಲವು ಸಕ್ಸಸ್ ಆಗಿದೆ, ಆಗಿಲ್ಲ. ಸೊ ಅದನ್ನು ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಬರೀರಿ, ಒಂದು ಲೆಟರಲ್ಲಿ ಬರೀರಿ. ಈ ರೀತಿ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ನಾನು SLC ಪಾಸ್ ಆಗಬೇಕು ಅಂದ್ಕೊಂಡೆ, ಆದರೆ ಒಂದು ಸಬ್ಜೆಕ್ಟಿಂದ ಫೇಲ್ ಆಗಿ ಹೋಗ್ಬಿಟ್ಟೆ, ಅದು ನನಗೆ ತುಂಬ ಬೇಜಾರಾಗಿದೆ ಅಂತ ಒಂದು ಬ್ಲ್ಯಾಕ್ ಕಲರ್ ಪೆನ್ನನ್ನು ತೊಗೊಂಡು ಏನೇನು ನಮ್ಮದು ಬ್ಲಾಕೇಜಸ್ ಇದೆ ಲೈಫಲ್ಲಿ ಅದನ್ನೆಲ್ಲ ಬರೆದು ಅದನ್ನು ಬರ್ನ್ ಮಾಡಿ ಯೂನಿವರ್ಸಿಗೆ ಬ್ಲೋ ಮಾಡಬೇಡಿ, ನಿಮ್ಮ ಮನೆಯ ವಾಶ್ರೂಮಲ್ಲಿ ಅದನ್ನು ಫ್ಲಶ್ ಮಾಡಿ. ಓಕೆ, ಅಂದರೆ ಆ ಬೂದಿನ ನಿಮ್ಮದು ವಾಶ್ರೂಮಲ್ಲಿ ಅಥವಾ ಟಾಯ್ಲೆಟಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿಬಿಡಿ, ಅದು ಹೊರಟೋಗಲಿ, ನೆಗೆಟಿವಿಟಿ ಹೊರಟೋದಂಗೆ. ಸೊ ಗ್ರ್ಯಾಟಿಟ್ಯೂಡ್ನ ಬ್ಲೂ ಕಲರ್ ಪೆನ್ನಲ್ಲಿ ಬರೀರಿ, ನಿಮ್ಮ ಕಷ್ಟಗಳನ್ನು ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಬರೀರಿ. ಗ್ರ್ಯಾಟಿಟ್ಯೂಡ್ ಲೆಟರನ್ನು ಏನು ಮಾಡ್ತೀರಾ, ಯೂನಿವರ್ಸಿಗೆ ಬ್ಲೋ ಮಾಡ್ತೀರಾ. ಕಷ್ಟಗಳನ್ನು ಬರೆದಿರೋದು ಬ್ಲ್ಯಾಕ್ ಪೆನ್ನಲ್ಲಿ ಅದನ್ನು ಬರ್ನ್ ಮಾಡಿ ಟಾಯ್ಲೆಟಲ್ಲಿ ಫ್ಲಶ್ ಮಾಡ್ತೀರಾ. ಇದನ್ನು 2ನೇ ತಾರೀಕು ಮಾಡಬೇಕು, ಅಕ್ಟೋಬರ್ ಅಮಾವಾಸ್ಯೆ ದಿನ 2ನೇ ತಾರೀಕು ಮಾಡಬೇಕು. ಐ ಹೋಪ್ ಎಲ್ಲದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ. ಅಕ್ಟೋಬರ್ 2ನೇ ತಾರೀಕು ಪೀರಿಯಡ್ಸ್ ಇದ್ದವರು ಕೂಡ ಇದನ್ನು ನಾನು ಹೇಳಿರೋ ರೆಮಿಡಿನ ಮಾಡಬಹುದು. ಮಂತ್ರಗಳಿಗೆ ಕಾಮೆಂಟ್ಸಲ್ಲಿದೆ. ಕ್ಲಾಸಸ್ ಜಾಯಿನ್ ಆಗೋದಕ್ಕೆ, ಕಾರ್ಮಿಕ್ ಹೀಲಿಂಗ್ ಕ್ಲಾಸಸ್ ಜಾಯಿನ್ ಆಗೋದಕ್ಕೆ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.